ಸೊ ಗೈಸ್, ಇವಾಗ ಫೈನಲಿ ನಾವು ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಯಾವ ಜಾಗ ಅಂದರೆ ಇತ್ತೀಚೆಗೆ ತುಂಬ ಫೇಮಸ್ ಆಗಿರುವಂತಹ ಜಾಗ. ಅದು ಯಾವುದು ಅಂದರೆ ಚೈನಾ ಗೇಟ್ ಅಂತ ಹೇಳಿ ಫೇಮಸ್ ಆಗಿರುವಂತಹ ಜಾಗ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸಾಗರದ ಹತ್ರ ಇರೋ ಒಂದು ಜೋಗ್ ಫಾಲ್ಸ್ ಹತ್ರ ಇದೆ. ಸೊ ಬನ್ನಿ, ಬೇಗ ಹೋಗುವ ಇಲ್ಲಿಂದ. ಗೈಸ್, ಅತಿ ಹೆಚ್ಚು ಫೇಮಸ್ ಆದಂಥ ಪ್ಲೇಸಿಗೆ ಈಗ ಆ್ಯಕ್ಚುಲಿ ನಾವು ರೀಚ್ ಆದ್ವಿ. ನೀವು ನೋಡ್ಬೋದು, ಒಂದ್ಸಲಿ ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ಇವಾಗ ನೀರಿಲ್ಲ, ನೀರು ಬಿಟ್ಟಿಲ್ಲ ಇನ್ನು. ಸೊ ಹೆವಿ ಗಮ್ಮತ್ತಿದೆ. ಈ ಕಡೆ ನೋಡಿ, ಮರುಭೂಮಿಲಿ ನೋಡ್ದಂಗೆ ಆಗ್ತಾ ಇದೆ. ಸೊ ಇಲ್ಲೆಲ್ಲ ನೋಡ್ಬೋದು. ಸೊ ಹೆವಿ ಗಮ್ಮತ್ತಿದೆ ಗೈಸ್, ಮಸ್ಟ್ ವಿಸಿಟು. ಆದರೆ ನೀರು ಬಿಟ್ಟಾಗ ಬನ್ನಿ, ಚೆನ್ನಾಗಿ ಕಾಣುತ್ತೆ. ಇಲ್ಲಿಯ ಒಂದು ಗೇಟ್ ಇದೆ, ಕರೆಕ್ಟ್ ಕಾಣಿಸ್ತಿದೆ ಅನ್ಕೊತಿದ್ದೀನಿ. ಬಟ್ ಇದನ್ನೇ ಓಪನ್ ಮಾಡ್ತಾರೆ. ದೆನ್ ಆ ಕಡೆನೂ ನೀರು ಜಾಸ್ತಿಯಾಗಿ ಬರುತ್ತೆ. ಅದನ್ನೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಮಗೆ ಇವತ್ತು ಲಾಸ್ ಆಗಿಬಿಡ್ತು, ನೀರು ಆ್ಯಕ್ಚುಲಿ ಬಿಟ್ಟಿಲ್ಲ. ಇನ್ನೊಂದ್ಸಲಿ ಬಿಟ್ಟಾಗ ಇನ್ನೊಂದ್ಸಲಿ ಬರೋಣ. ಬನ್ನಿ, ಇವಾಗ ಲಿಂಗನಮಕ್ಕಿ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಲಿಂಗನಮಕ್ಕಿಗೆ ಹೋಗೋಣ ಅಂದರೆ ಮತ್ತೆ ಪ್ಲ್ಯಾನ್ ಎಲ್ಲ ಚೇಂಜ್ ಆಗಿ ಇವಾಗ ನಾವು ಡೈರೆಕ್ಟು ಬಂದಿರೋದಲ್ಲಿ ಜೋಗ್ ಫಾಲ್ಸಿಗೆ. ಸೊ ಬನ್ನಿ, ಜೋಗ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಓಡಾಡ್ಕೊಂಡು ಒಂದಿಷ್ಟು ಎಂಜಾಯ್ ಮಾಡ್ಕೊಂಡು ಬರೋಣ. ಲೆಟ್ಸ್ ಗೋ. ಟಿಕೆಟ್ ತಗೊಳಕ್ಕೆ ನಿಂತಿದ್ದೀವಿ. ಇನ್ನೂ ಕನ್ಸ್ಟ್ರಕ್ಷನಲ್ಲಿ ಇದೆಯಪ್ಪ, ಇನ್ನೂ ಎಲ್ಲ. ಬನ್ನಿ, ಒಂದು ಈ ರೀತಿದು ಟಿಕೆಟ್ ಕೊಡ್ತಾರೆ. ಟಿಕೆಟ್ ತಗೋಬೇಕು. ಪರ್ ರೈಡ್ 20 ರೂಪಾಯಿ ಈಗ. ಬನ್ನಿ ಹೋಗುವ ಗೈಸ್. ಸೊ ಫೈನಲಿ ಬಂದೆ ಇವಾಗ. ನಿನ್ನ ಇಳಿಸಿ ಹಚ್ಚಿದ್ನಲ್ಲ ಮರೆ ನಾನು ಒತ್ಕೊಂಡು ಇಲ್ಲಿ. ನೀನು ಇಲ್ಲಿ ನಿಜವಾಗ್ಲೂ ಸಣ್ಣಕ್ಕಿದ್ದೆ. ಹಾಂ, ಗೊತ್ತಾದ ನಿಂಗೆ ಅನುಭವ? ಗೊತ್ತಪ್ಪ, ಆ ಫೋಟೋ ಎಲ್ಲ ಇತ್ತ ನೋಡಿ ಗೈಸ್. ಆ್ಯಕ್ಚುಲಿ ನಾವು ಫೈನಲಿ ಬಂದ್ವಿ ಇಲ್ಲಿಗೆ. ದೆನ್ ನೋಡ್ಬೋದು ನೀವು ಇವಾಗ. ಹೆವಿ ಗಮ್ಮತ್ತಿದೆ. ಜಸ್ಟ್ ಮುಂದೆ ಈ ವ್ಯೂ ನೋಡಿದ್ರೆ ಬಾಹುಬಲಿ ನೆನಪಾಗ್ತಾ ಇದೆ. ನೋಡ್ಬೋದು, ಹಂಗೆ ನೋಡಿ ಎಂಜಾಯ್ ಮಾಡಿ ಇದನ್ನ ಸ್ವಲ್ಪ. ಗೈಸ್, ಇವಾಗ ವಾಪಸ್ ಅವ್ರನ್ನ ಹುಡ್ಕೊಂಡು ಹೊರಟಿದ್ದೀವಿ. ಎಲ್ಲೋಗಿದ್ದಾರೆ ಗೊತ್ತಿಲ್ಲ. ಬನ್ನಿ ಹೋಗುವ. ನೋಡ್ಬೋದು, ಆ ಕಡೆ ಇನ್ನೊಂದು ಸ್ವಲ್ಪ ನೀರು ಬರ್ತಾ ಇದೆ ನೋಡಿ. ಇಲ್ಲೂ ಒಂದು ಸ್ವಲ್ಪ ನೀರಿದೆ, ಇಲ್ಲೂ ಇದೆ. ಸೊ ಈ ಸಖತ್ತಾಗಿದೆ. ಸೊ ಗೈಸ್, ಇವಾಗ ಫೈನಲಿ ಫೋಟೋ ಗೀಟೋ ಎಲ್ಲ ಹೊಡೆದು ಹೊರಟಿದ್ದೀವಿ. ಬನ್ನಿ, ಮತ್ತೆ ಫೋಟೋ ಅಂತ ಗೈಸ್. ಏನು ಹೇಳೋಣ ತಗೊಳ್ರಿ ಗೈಸ್. ಸೊ ಹಾಗೆ ಹಿಂಗೆ ಮಾಡಿ ಇವಾಗ ಬಂದ್ವಿ ವಾಪಸ್ಸು. ಇನ್ನು ಊಟ ಮಾಡಿಲ್ಲ, 3 ಗಂಟೆ ಆಗಿದೆ ಆಗಲೇ ಟೈಮು. ಹೋಗಿ ಊಟ ಮಾಡಬೇಕು. ಬನ್ನಿ, ಎಲ್ಲೆಲ್ಲರೂ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಡೈರೆಕ್ಟಾಗಿ ಹೊರಡೋಣ. ಲೆಟ್ಸ್ ಗೋ. ಹೆವಿ ಟ್ರಾಫಿಕ್ಕು. 1 ಅವರ್ ನಾವು ವೆಯ್ಟ್ ಮಾಡಿ ಇವಾಗ ಹೊರಟ್ವಿ. ಸೊ ಬನ್ನಿ, ಹೆವಿ ಟ್ರಾಫಿಕ್ ಇದೆ. ಎಲ್ಲ ಇವ್ರು ಇನ್ನೂ ಕಾಯ್ತಾನೆ ಇದ್ದಾರೆ. ಇವ್ರಿಗೆ 1 ಗಂಟೆನಾ. ಲೆಟ್ಸ್ ಗೋ. ಕಾಡ್ದಪ್ಪ ಏನೋ ಬಂದ್ವಿ. ಇಲ್ಲಿ ನೋಡ್ರಿ, ಟ್ರೈನು ಅದ್ಲಾಗ ನಿಲ್ಸ್ಬೋದಿತ್ತು. ಇವನು ನಿಧಾನಕ್ಕೆ ಹೋಗ್ತಿದ್ದ ನಾವು ಆಗಿದೆ. ಬನ್ನಿ, ವಿ ಸುಸ್ತಾಗಿದೆ. ಇನ್ನೂ ಹೋಟ್ಲ್ ಹುಡ್ಕಂತ ಈಗ ಮುಂದೆ ಹೋಟ್ಲ್ ಇದೆಯಂತೆ. ಸೊ ಅಲ್ಲಿಗೆ ಹೋಗ್ತೀವಿ. ಬನ್ನಿ, ಇವಾಗ ಅಂತೂ ಇಂತೂ ಒಂದು ಹೋಟ್ಲ್ ಸಿಕ್ತು. ಹೆಂಗಿದೆ ನೋಡಿ ಆಂಬಿಯನ್ಸ್. ಸೊ ಬನ್ನಿ, ಬೇಗ ಊಟ ಮಾಡ್ಕೊಂಡು ಹೊರಡುವ ಇಲ್ಲಿಂದ. ಗೈಸ್ ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬನ್ನಿ, ಫೈನಲ್ ಹಂತಕ್ಕೆ ಬಂದಿವಿ ಇವಾಗ. ಸ್ವೀಟ್ ಆ್ಯಂಡ್ ಸಾಲ್ಟ್ ಸೋಡಾ ಕುಡ್ಕೊಂಡು ವಾಪಸ್ ಹೊರಡ್ತೀವಿ ಈಗ. ವಾಪಸ್ ಹೆಂಗಿದೆ? ಚೆನ್ನಾಗಿಲ್ಲ ಕಣೆ, ನಾನಂತೂ ಕುಡಿಯಲ್ಲ. ಸೊ ಗೈಸ್, ಇವಾಗ ಫೈನಲಿ ಹೊರಟ್ವಿ. ಬನ್ನಿ ಹೋಗುವ. ಇಲ್ಲಿ ವೆದರ್ ನೋಡಿ, ಹೋಟೆಲ್ ಪಕ್ಕನೇ ಹೆಂಗಿದೆ ಅಂತ. ನಮ್ಮ ಮನೇಲೆಲ್ಲ ಅಲ್ಲೊಂದು ಕಡೆ ಶಾಪಿಂಗಿಗೆ ಹೋದ್ರು ತಾಳ್ಗಪ್ಪದಲ್ಲಿ.
ಸೊ ನಾನು ನಮ್ಮ ಅಪ್ಪಾಜಿ ಪ್ಲ್ಯಾನ್ ಮಾಡಿ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಇಲ್ಲಿಗೆ ಎಂಡ್ ಆ್ಯಕ್ಚುಲಿ ಈ ರೈಲ್ವೆ ಹಳಿನೇ. ಇಲ್ಲಿ ಟ್ರೈನನ್ನು ಹೇಗೆ ತಿರುಸ್ತಾರೆ ಅದನ್ನೆಲ್ಲ ನೋಡೋಕ್ಕೋಸ್ಕರ ಬಂದ್ವಿ. ಬನ್ನಿ ನೋಡುವ ಹೆಂಗಿದೆ ಅಂತ. ದೊಡ್ಡ ಸ್ಟೇಷನ್ನೇ ಅಲ್ಲ, ಅಂದರೆ ಎಂಡ್ ಇಲ್ಲೇ. ಬೆಂಗಳೂರು ಟು ಶಿವಮೊಗ್ಗ ಟು ಬೆಂಗಳೂರು, ಮೈಸೂರು, ಆ ಕಡೆ ಈ ಕಡೆ ಎಲ್ಲ ಕಡೆನೂ ಹೋಗತ್ತೆ. ತಾಳಗೊಪ್ಪ ರೈಲ್ವೆ. ಟ್ರೈನನ್ನು ಹೆಂಗೆ ನಿಲ್ಸಿದ್ದಾರೆ ನೋಡಿ ಗೈಸ್, ಹೆಂಗಿದೆ. ಇದು ತಾಳಗೊಪ್ಪ ರೈಲ್ವೆ ಸ್ಟೇಷನ್ ಇದು. ಇಲ್ಲೊಂದು ಹಾಗೆ ನಿಲ್ಸಿದಾರಪ್ಪ ಟ್ರೈನ್ನ. ಬನ್ನಿ ಆದರೆ ಓಪನ್ ಮಾಡಿ ಒಳಗಡೆ ಏನೇನಿದೆ ಅಂತ ನೋಡೋಣ. ಭಾರಿ ಹೊಡಿತಾರೆ ಗೊತ್ತಾದರೆ. ಡೀಸೆಲ್ ಇದು, ಡೀಸೆಲ್ ಗಾಡಿ ಗೈಸ್. ಹತ್ತಿರದಿಂದ ಟ್ರೈನ್ ನೋಡಿ ಗೈಸ್, ಸಕ್ಕತ್ತಾಗಿದೆ. ವಾವ್, ಹೆಂಗಿದೆ ನೋಡಿ ಗೈಸ್ ಟ್ರೈನು. ಇದ್ರ ಒಳಗೆ ಹೋಗಕ್ಕಾಗತ್ತಾ ಆಗಲ್ವ? ಹಾಂ ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಸೌಂಡ್ ಬರ್ತಾನೆ ಇದೆ. ಇಲ್ಲಿ ಬೇಕಾದ್ರೆ ಕೇಳಿಸ್ಕೊಳ್ಳಿ. ಇವಾಗ ಆಫ್ ಮಾಡಿದಾರೆ ಕಣ್ರಿ, ನೋಡಿದ್ರ? ಈಗೆಲ್ಲ ಆಫ್ ಮಾಡಿದ್ದಾರೆ. ಏನು ಬರೀ ಕಬ್ಬಣೆ ಐತಿದೆ. ಟ್ರೈನಿನ ಲೈಟ್ಗಳು ನೋಡಿದ್ದೀರಾ ಹೆಂಗಿದೆ ನೋಡಿ, ಇಲ್ಲಿ ನೋಡಿ ಏನೇನೋ ಇದೆ. ಅಷ್ಟೇ ಲೈಟ್. ಸೊ ಅಲ್ಲೊಂದು ಹಾರ್ನು ಮೇಲ್ಗಡೆ. ಒಳಗಡೆ ಹೋಗೋಣ, ಹಾಗೆ ಹೋಗೋಣ. ಇಲ್ಲಿ ಓಪನ್ ಇದ್ರೆ ದಾಟ. ಹಾಂ, ಕೇಸ್ ಗೀಸ್ ಆಗತ್ತೆ. ಆ್ಯಕ್ಚುಲಾಗಿ ಓಪನ್ ಆದರೆ ನನ್ನ ಪುಣ್ಯ. ಇಲ್ಲ, ಯಾವುದು ಓಪನ್ ಆಗ್ತಿಲ್ಲ. ಇದೇ ಲಾಕ್ ಗೈಸ್. ಆ್ಯಕ್ಚುಲಿ ಓಪನ್ ಆಯಿತು, ಓಪನ್ ಆಗತ್ತಪ್ಪಾಜಿ, ಲೈಟ್ ಗೀಟ್ ಏನು ಬೇಡ, ಓಪನ್ ಆಯ್ತು. ಆದರೂ ಬೇಡ ಹೋಗ್ಬೇಕು. ಯಾಕೆ ಗೊತ್ತಾ, ಮತ್ತು ಇದಕ್ಕೆಲ್ಲ ಹಾಕ್ತೀರಾ, ಯಾವುದು ಸರಿ ಆಗಲ್ಲ. ಯೂಟ್ಯೂಬಲ್ಲ ನೋಡಿ. ರೈಲ್ವೆ ಒಳಗೆ ಯಾರಿಗೂ ಗೊತ್ತಿಲ್ದಂಗೆ ಬಂದಿದ್ದೀನಿ. ದೇವ್ರ ದಯದಿಂದ ಏನೂ ಆಗೋದು ಬೇಡ. ಏನೇನೋ ಜಾಕ್ಗಳು ವಿಚಿತ್ರವಾಗಿದೆ. ಇಲ್ಲಿಂದ ಅವ್ರಿಗೆ ಹೆಂಗೆ ಕಾಣಿಸುತ್ತೆ ನೋಡಿ ಗೈಸ್ ಹೊರಗಡೆ. ನೆಕ್ಸ್ಟ್ ಲೆವೆಲ್ ಇದೆ. ಏನೇನೋ ಇದೆ, ಬಟ್ ಬನ್ನಿ ಇದ್ದ ಹೊರಗಡೆ ಹೋಗೋಣ ಬೇಗ. ಸೊ ಸೇಮ್ ಅವ್ರು ಲಾಕ್ ಮಾಡ್ದಂಗೆ ಮಾಡಿದ್ದೀನಿ. ಬನ್ನಿ, ವೈಟ್ ಗಿ ಡ್ರೆಸ್ ಹಾಕೋ ಬಂದರೆ ಮುಗೀತು ಕತೆ ಅವ್ರದ್ದು. ಸೊ ಗೈಸ್, ಫೈನಲಿ ನಾನು ಮನೆಗೆ ಬಂದೆ. ಆವಾಗಲೇ ಹೆವಿ ಸುಸ್ತಾಗಿದೆ. ಇವಾಗ ಒಂದು ಸ್ವಲ್ಪ ಪೇಟೆ ನಮ್ಮ ಗಣಪತಿ ದೇವಸ್ಥಾನದ ಇವತ್ತು ಲಾಸ್ಟ್ ಫಂಕ್ಷನ್ನು. ಸೊ ನಾನು ಹೋಗೇ ಇಲ್ಲ ಬಂದಾಗಿಂದ. ಗಣಪತಿನೂ ನೋಡಿಲ್ಲ ಆ್ಯಕ್ಚುಲಿ. ನಾನು ಫಸ್ಟ್ ಅವತ್ತು ಇಟ್ಟಾಗಿಂದನೂ ನೋಡಿಲ್ಲ, ಬರೀ ಫೋಟೋ ವೀಡಿಯೋದಲ್ಲಿ ನೋಡ್ತಾ ಇದ್ದೆ. ಸೊ ಬನ್ನಿ ಇವಾಗ ಬೇಗ ಬೇಗ ಹೋಗಿ ನೋಡ್ಕೊಂಡು ಆಶೀರ್ವಾದ ತಗೊಂಡು ಬರೋಣ. ಗೈಸ್ ಹೆಂಗಿದೆ ಡೆಕೋರೇಷನ್? ಗೈಸ್ ಹೆಂಗಿದೆ ನೋಡಿ ಗೈಸ್ ನಮ್ಮ ಡೆಕೋರೇಷನ್ ಈ ಸಲ ಇದು. ಸೊ ಗೈಸ್ ಇವಾಗ ನಾನು ಅಲ್ಲಿಂದನೂ ಬಂದೆ. ಸುಸ್ತಾಗಿದೆ. 12 ಗಂಟೆ ಆಯ್ತು ಇವಾಗಲೇ ಟೈಮು. ಸೊ ಬನ್ನಿ ಇವಾಗ ಹೋಗಿ ಮಲ್ಗೋಣ. ಈಗ ಈ ವಿಡಿಯೋನ ಎಂಡ್ ಮಾಡೋ ಟೈಮ್ ಆಯಿತು. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.